ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಜನವರಿ 30ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಸದಾ ತನ್ಸಿಕ್ ಎಂಬುದು ಯಾವ ಎರಡು ದೇಶಗಳ ನಡುವಿನ ಮಿಲಿಟರಿ ವ್ಯಾಯಾಮ ಅಥವಾ ಮಿಲಿಟರಿ ಸಮರಾಭ್ಯಾಸ ಆಗಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಭಾರತ ಮತ್ತು ಸೌದಿ ಅರೇಬಿಯಾ, ಭಾರತ ಮತ್ತು ಫ್ರಾನ್ಸ್, ಫ್ರಾನ್ಸ್ ಮತ್ತು ಸೌದಿ ಅರೇಬಿಯಾ, ಭಾರತ ಮತ್ತು ಅಮೆರಿಕ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಈ ಸದಾ ತನ್ಸಿಕ್ ಅನ್ನೋದು ಭಾರತ ಮತ್ತು ಸೌದಿ ಅರೇಬಿಯಾ ನಡುವಿನ ಒಂದು ಮಿಲಿಟರಿ ಸಮರಾಭ್ಯಾಸ ಆಗುತ್ತೆ. ಈ ಸದಾ ತನ್ಸಿಕ್ನ ಪ್ರಥಮ ಆವೃತ್ತಿ ಅಂದರೆ ಇದು ಪ್ರಥಮ ಬಾರಿಗೆ ನಡೀತಾ ಇದೆ. ಈ ಮಿಲಿಟರಿ ಸಮರಾಭ್ಯಾಸ ಎಲ್ಲಿ ನಡೀತಾ ಇದೆ ಅಂತಂದ್ರೆ ಭಾರತದ ರಾಜಸ್ಥಾನದಲ್ಲಿ ಇದರ ಒಂದು ಪ್ರಥಮ ಆವೃತ್ತಿ ನಡೀತಾ ಇದೆ. ಭೌಗೋಳಿಕವಾಗಿ ಭಾರತದ ನಕ್ಷೆಯನ್ನು ಒಂದು ಸಲ ನೋಡೋಣ. ಇಲ್ಲಿ ಭಾರತ ಇದೆ. ಸೊ ಈ ಭಾಗದಲ್ಲಿ ಈ ಸದಾ ತನ್ಸಿಕ್ ನಡೀತಾ ಇದೆ. ಜಾಗತಿಕವಾಗಿ ಸೌದಿ ಅರೇಬಿಯಾ ಈ ಭಾಗದಲ್ಲಿ ಬರುತ್ತೆ. ಸೌದಿ ಅರೇಬಿಯಾ ಮತ್ತು ಭಾರತ ಎರಡರ ನಡುವೆ ಈ ಸದಾ ತನ್ಸಿಕ್ ರಾಜಸ್ಥಾನದಲ್ಲಿ ನಡೀತಾ ಇದೆ, ಪ್ರಥಮ ಆವೃತ್ತಿ. ಮತ್ತೆ ಇತ್ತೀಚೆಗೆ ಈ ಸೌದಿ ಅರೇಬಿಯಾದ ಮೇಲ್ಗಡೆ ಇಲ್ಲಿ ಏನು ಕಾಣ್ತಾ ಇದೆ ಅಲ್ವಾ, ಇದು UAE, ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್. ಇದು ಫ್ರಾನ್ಸ್. ಈ ಫ್ರಾನ್ಸ್ ಮತ್ತು UAE ಹಾಗೆ ಭಾರತ ಈ ತ್ರಿಪಕ್ಷೀಯವಾಗಿ ಒಂದು ಸಮರಾಭ್ಯಾಸ ನಡೆದಿದೆ. ಅದುವೇ ಡೆಸರ್ಟ್ ನೈಟ್. ಪ್ರಶ್ನೆ ಕೇಳ್ತಾರೆ, ಡೆಸರ್ಟ್ ನೈಟ್ ಯಾವ ದೇಶಗಳ ನಡುವೆ ನಡೀತು ಅಂತ ಕೇಳಿದ್ರೆ ಫ್ರಾನ್ಸ್, UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಭಾರತ. ಎಲ್ಲಿ ನಡೀತು ಅಂತಂದ್ರೆ ಈ ಭಾಗದಲ್ಲಿ ನಡೆಯುತ್ತೆ. ಅರೇಬಿಯನ್ ಸೀನ ಮೇಲೆ ಒಂದು ಪ್ರದೇಶದಲ್ಲಿ, ವಾಯು ಪ್ರದೇಶದಲ್ಲಿ ನಡೀತು. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಫ್ರಾನ್ಸ್ನ ಅಧ್ಯಕ್ಷರಾದಂತಹ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಇತ್ತೀಚೆಗೆ ನಮ್ಮ 75ನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾರೆ. ಯಾರು? ಇಮ್ಯಾನ್ಯುಯಲ್ ಮ್ಯಾಕ್ರಾನ್. ಇನ್ನು 45 ಸಿಬ್ಬಂದಿಯನ್ನ ಒಳಗೊಂಡಿರುವಂತಹ ಸೌದಿ ಅರೇಬಿಯನ್ ತುಕಡಿಯನ್ನ ರಾಯಲ್ ಸೌದಿ ಲ್ಯಾಂಡ್ ಫೋರ್ಸ್ ರೆಪ್ರೆಸೆಂಟ್ ಮಾಡುತ್ತೆ ಈ ಒಂದು ಸದಾ ತನ್ಸಿಕ್ ವ್ಯಾಯಾಮದಲ್ಲಿ. ಹಾಗೆ 45 ಸಿಬ್ಬಂದಿಯನ್ನ ಒಳಗೊಂಡಂತಹ ಭಾರತೀಯ ಸೇನಾ ತುಕಡಿಯನ್ನ ಬ್ರಿಗೇಡ್ ಆಫ್ ದಿ ಗಾರ್ಡ್ಸ್ ಈ ಒಂದು ಬೆಟಾಲಿಯನ್ ರೆಪ್ರೆಸೆಂಟ್ ಮಾಡುತ್ತೆ. ಟೋಟಲ್ ಆಗಿ 90 ಮೆಂಬರ್ಸ್. ಟೋಟಲ್ ಆಗಿ 90 ಸೈನಿಕರು ಭಾಗವಹಿಸಿರ್ತಾರೆ. ಕೆಂಪು ಸಮುದ್ರ ಎಷ್ಟು ದೇಶಗಳ ಜೊತೆ ಗಡಿಯನ್ನ ಹಂಚಿಕೊಂಡಿದೆ? ರೆಡ್ ಸಿ ತುಂಬಾ ನ್ಯೂಸ್ ಅಲ್ಲಿ ಇದೆ, ಕೆಂಪು ಸಮುದ್ರ. ಹಾಗಾಗಿ ಈ ಪ್ರಶ್ನೆಯನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಆಯ್ಕೆಗಳು 4 ದೇಶ, 6 ದೇಶ, 8 ದೇಶ, 10 ದೇಶ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಈ ಕೆಂಪು ಸಮುದ್ರ ಏನಿದೆ, ರೆಡ್ ಸಿ ಏನಿದೆ, 6 ದೇಶಗಳ ಜೊತೆ ತನ್ನ ಗಡಿಯನ್ನ ಹಂಚಿಕೊಳ್ಳುತ್ತೆ. ಅಂದ್ರೆ 6 ದೇಶಗಳಿಗೆ ಕೆಂಪು ಸಮುದ್ರ ಅಟ್ಯಾಚ್ ಆಗಿದೆ. ಕೆಂಪು ಸಮುದ್ರದಲ್ಲಿ ಸಾಗಣೆಗೆ ತೊಡಕು, ವಾಣಿಜ್ಯ ಹಡಗುಗಳ ಸಾಗಣೆಗೆ ತೊಡಕಾಗ್ತಾ ಇದೆ. ಇದರಿಂದ ಗ್ರಾಹಕರಿಗೆ ಪೆಟ್ಟಾಗ್ತಾ ಇದೆ. ಯಾವ ರೀತಿ ಪೆಟ್ಟಾಗ್ತಾ ಇದೆ ಈ ಒಂದು ಗ್ರಾಹಕರಿಗೆ? ಸಾಗಣೆಗೆ ತೊಡಕಾದ್ರೆ ಈ ಒಂದು ಗ್ರಾಹಕರಿಗೆ ಯಾವ ರೀತಿ ಪೆಟ್ಟಾಯಿತು, ಇದನ್ನ ನಾವು ಭೌಗೋಳಿಕವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಜಾಗತಿಕ ನಕ್ಷೆಯಲ್ಲಿ ಕೆಂಪು ಸಮುದ್ರ ಈ ಭಾಗದಲ್ಲಿ ಬರುತ್ತೆ. ಕೆಂಪು ಸಮುದ್ರ ಈ ಭಾಗದಲ್ಲಿ ನಮಗೆ ಕೆಂಪು ಸಮುದ್ರ ಇದೆ. ಕೆಂಪು ಸಮುದ್ರ 6 ದೇಶಗಳ ಜೊತೆ ಅಟ್ಯಾಚ್ಮೆಂಟ್ ಇದೆ, ಅಂದರೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಮೊದಲನೇದಾಗಿ ಈಜಿಪ್ಟ್, ಎರಡನೇದಾಗಿ ಸೌದಿ ಅರೇಬಿಯಾ, ಮೂರನೇದು ಯೆಮೆನ್, ಹಾಗೆ 4ನೇದಾಗಿ ಸುಡಾನ್ ಬರುತ್ತೆ, ಹಾಗೆ 5ನೇದು ಎರಿಟ್ರಿಯಾ ಮತ್ತು ಜಿಬೌಟಿ. ಈ 6 ದೇಶಗಳ ಜೊತೆ ಗಡಿಯನ್ನ ಹಂಚಿಕೊಳ್ಳುತ್ತೆ. ದೇಶಗಳ ಹೆಸರು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಜಿಪ್ಟ್, ಸೌದಿ ಅರೇಬಿಯಾ, ಯೆಮೆನ್, ಸುಡಾನ್, ಎರಿಟ್ರಿಯಾ ಮತ್ತು ಜಿಬೌಟಿ. ಈ 6 ದೇಶಗಳು ಕೆಂಪು ಸಮುದ್ರವನ್ನ ಹೊಂದಿಕೊಂಡಂತೆ ಬಾರ್ಡರ್ ಅನ್ನ ಹೊಂದಿದೆ. ಇವಾಗ ಭಾರತದಿಂದ ಯಾವುದೇ ಒಂದು ಸರಕುಗಳೇನಾಗುತ್ತೆ, ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್
ಸೊ ಭಾರತಕ್ಕೆ ಯಾವುದಾದ್ರೂ ಸರಕು ಬರಬೇಕು ಅಂದರೆ, ಆಮದು ಆಗಬೇಕು ಅಂದರೂ ಕೂಡ ಮತ್ತು ಭಾರತದಿಂದ ರಫ್ತು ಆಗಬೇಕು ಅಂದರೂ ಕೂಡ ಮೋಸ್ಟ್ ಪ್ರೊಬ್ಯಾಬ್ಲಿ ಈ ಕೆಂಪು ಸಮುದ್ರವನ್ನು ನಾವು ಬಳಸ್ಕೊಂಡು ವ್ಯಾಪಾರವನ್ನು ಮಾಡ್ತೀವಿ. ಸುಮಾರು 30% ಇಂಪೋರ್ಟ್, 50% ಎಕ್ಸ್ಪೋರ್ಟ್. ಸೊ 30% ಆಮದು, 50% ಏನು ರಫ್ತು ಏನಿದೆ ಭಾರತದ ಮೂಲಕ ಈ ಕೆಂಪು ಸಮುದ್ರಕ್ಕೆ ಮುಖಾಂತರ ನಾವು ವ್ಯಾಪಾರವನ್ನು ಮಾಡ್ತೀವಿ. ಆದರೆ ಇವಾಗ ಏನು ಸಮಸ್ಯೆ ಆಗಿದೆ, ಹೌತಿ ಬಂಡುಕೋರರ ಗುಂಪು, ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ, ಎಲ್ಲಿ ಯೆಮೆನ್ನ ಹೌತಿ ಬಂಡುಕೋರರ ಗುಂಪು ಈ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇವಾಗ ಡ್ರೋನ್ ಮುಖಾಂತರ ದಾಳಿ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ, ವಾಣಿಜ್ಯ ವಹಿವಾಟಿಗೆ ತೊಂದರೆ ಆಗ್ತಾ ಇದೆ. ಯಾಕೆ ದಾಳಿ ಮಾಡ್ತಾ ಇದ್ದಾರೆ? ಬಿಕಾಸ್ ಆಫ್ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ, ಇಸ್ರೇಲ್ ಯುದ್ಧ ಮತ್ತು ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ದಾಳಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇವಾಗ ಈ ರೂಟನ್ನು ನಾವು ಕ್ಯಾನ್ಸಲ್ ಮಾಡಿಕೊಂಡು ಈ ಕಡೆಯಿಂದ ಹೋಗಬೇಕಾಗತ್ತೆ. ಕೇಪ್ ಆಫ್ ಗುಡ್ ಹೋಪನ್ನು ಬಳಸ್ಕೊಂಡು ಈ ರೀತಿಯಾಗಿ ಹೋಗಿ ಇಲ್ಲಿ ನಾವು ವ್ಯಾಪಾರವನ್ನು ಮಾಡಬೇಕು. ಫ್ರಾನ್ಸ್ ಆಗಿರ್ಬೋದು, ಹಾಗೆ ಬೇರೆ ಬೇರೆ ಈ ಎಲ್ಲ ದೇಶಗಳ ಜೊತೆ ವ್ಯಾಪಾರ ಮಾಡಬೇಕು ಅಂತಂದರೆ ಈ ರೂಟನ್ನು ಬಳಸ್ಕೊಳ್ಳೋದ್ರಿಂದ ಇಲ್ಲಿ ಸಾಗಣೆ ವೆಚ್ಚ ಹೆಚ್ಚಾಗುತ್ತೆ. ಸೊ ಸುಮಾರು 250ರಿಂದ 300% ಸಾಗಣೆ ವೆಚ್ಚ ಹೆಚ್ಚಾಗುತ್ತೆ. ಸೊ ಇದರಿಂದ ಕೊನೆಯದಾಗಿ ಇದರ ಒಂದು ಪ್ರಾಡಕ್ಟ್ನ ವ್ಯಾಲ್ಯೂ ಏನಿರುತ್ತೆ ಅದು ಹೆಚ್ಚಾಗ್ತಾ ಹೋಗುತ್ತೆ. ಅದನ್ನು ನಾವು ಲಾಸ್ಟಾಗಿ ಕನ್ಸ್ಯೂಮರ್ ಮೇಲೆ, ಅಂದರೆ ಯಾರು ಅದನ್ನು ಗ್ರಾಹಕರು ಯಾರಿರ್ತಾರೆ ಅವ್ರ ಮೇಲೆ ಅದರ ಹೊರೆ ಬೀಳುತ್ತೆ. ಹಾಗಾಗಿ ಇವಾಗ ಏನಾಗ್ತಾ ಇದೆ, ಈ ಕೆಂಪು ಸಮುದ್ರದ ಒಂದು ಕಾಟ ಏನಿದೆ, ಹೂತಿ ಬಂಡುಕೋರರ ಕಾಟ ಏನಿದೆ, ಅದು ಒಬ್ಬ ಗ್ರಾಹಕರ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಆರ್ಥಿಕವಾಗಿ ಅಂತ ಎಕ್ಸ್ಪ್ಲೇನ್ ಮಾಡ್ಬೋದು. 2024ರ ಆಸ್ಟ್ರೇಲಿಯನ್ ಓಪನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಯಾರು ಜಯಿಸಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು: ಯಾನಿಕ್ ಸಿನ್ನರ್, ಡೇನಿಯಲ್ ಮೆಡ್ವೆಡೇವ್, ರೋಹನ್ ಬೋಪಣ್ಣ, ನೋವಾಕ್ ಜೋಕೋವಿಕ್. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಯಾನಿಕ್ ಸಿನ್ನರ್ ಅವರು ಆಸ್ಟ್ರೇಲಿಯನ್ ಓಪನ್ 2024ರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಯಾರ ವಿರುದ್ಧ ಗೆದ್ದಿದ್ದಾರೆ ಅಂತಂದರೆ ಡೇನಿಯಲ್ ಮೆಡ್ವೆಡೇವ್. ಡೇನಿಯಲ್ ಮೆಡ್ವೆಡೇವ್ ಯಾವ ದೇಶದವರು? ಯಾನಿಕ್ ಸಿನ್ನರ್, ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಟಲಿ ದೇಶದವರು. ಇಟಲಿ ದೇಶದವರು ಕೇಳ್ತಾರೆ ಪ್ರಶ್ನೆ, ಯಾನಿಕ್ ಸಿನ್ನರ್ ಯಾವ ದೇಶದವರು ಅಂತ ಕೂಡ ಕೇಳ್ಬೋದು. ಇಟಲಿ ದೇಶದ ಯಾನಿಕ್ ಸಿನ್ನರ್. ಇನ್ನು ವುಮೆನ್ಸ್ ಡಬಲ್ಸ್ ಪ್ರಶಸ್ತಿಯನ್ನು ಸುವಿ ಹಲೀಹಾ ಮತ್ತು ಬೆಲ್ಜಿಯಂನ ಎಲಿಸ್ ಮಾರ್ಟೆನ್ಸ್ ಅವರು ಈ ಒಂದು ಡಬಲ್ಸ್ ಪ್ರಶಸ್ತಿಯನ್ನು ಗೆದ್ದಿರ್ತಾರೆ. ಅದು ಕೂಡ ತಾವು ಗಮನವನ್ನು ಕೊಡಬೇಕಾಗುತ್ತೆ. ಆ್ಯಕ್ಚುಲಿ ಮೇನ್ ಆಗಿ ಸೊ ಸಿಂಗಲ್ಸ್ ಇಂಪಾರ್ಟೆಂಟು, ಬಟ್ ಡಬಲ್ಸ್ ಕೂಡ ಕೇಳುವಂಥ ಸಾಧ್ಯತೆ ಇದ್ದೇ ಇರುತ್ತೆ. ನೆನ್ಪಿಟ್ಕೋಬೇಕು ವುಮೆನ್ ಡಬಲ್ಸ್ ಯಾರು ಗೆದ್ರು ಅಂತ ಹೇಳಿ. ಸೊ ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀವಿ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಸ್ಥಾಪಕರು ಯಾರು ಅಂತ ಪ್ರಶ್ನೆ. ಆಯ್ಕೆಗಳು: ದಯಾಲ್ ಸಿಂಗ್ ಮಜೀಥಿಯಾ, ಲಾಲಾ ಲಜಪತ್ ರಾಯ್. ದಯಾಲ್ ಸಿಂಗ್ ಮಜೀಥಿಯಾ ಮತ್ತು ಲಾಲಾ ಲಜಪತ್ ರಾಯ್ ಮೇಲಿನ ಯಾರೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ದಯಾಲ್ ಸಿಂಗ್ ಮಜೀಥಿಯಾ ಮತ್ತು ಲಾಲಾ ಲಜಪತ್ ರಾಯ್ ಅವರು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಸ್ಥಾಪಕರಾಗ್ತಾರೆ. ಈ ಬ್ಯಾಂಕ್ ಏನಿದೆ ಇದು 1894ರಲ್ಲಿ ಆರಂಭ ಆಗುತ್ತೆ. ಸೊ ಇದರ ಕೇಂದ್ರ ಕಚೇರಿ ಇರೋದು ದೆಹಲಿಯಲ್ಲಿ. ಈ ವರ್ಷ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ 7,500 ಕೋಟಿ ರೂಪಾಯಿಗಳಷ್ಟು ಒಂದು ಲಾಭದ ಗುರಿಯನ್ನು ಈ ವರ್ಷ, ಸೊ ಈ ಒಂದು ಆರ್ಥಿಕ ವರ್ಷದಲ್ಲಿ ಅದು ಹಾಕಿಕೊಂಡಿರುತ್ತೆ. ಮುಂದಿನ ಪ್ರಶ್ನೆ. ಬಿನ್ನಿ ಬನ್ಸಲ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಕಂಪನಿಗೆ ಸಂಬಂಧಪಟ್ಟಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು: ಅಮೆಜಾನ್, ಫ್ಲಿಪ್ಕಾರ್ಟ್, ವಾಲ್ಮಾರ್ಟ್, ಜಿಯೋ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಫ್ಲಿಪ್ಕಾರ್ಟ್ ಇದೊಂದು ಇ ಕಾಮರ್ಸ್ ಕಂಪನಿಯ CEO ಆಗಿದ್ದರು. ಈ ಬಿನ್ನಿ ಬನ್ಸಲ್ ಏನಿದ್ದಾರೆ 2007ರಲ್ಲಿ ಸೊ ತಮ್ಮ ಸಹಪಾಠಿಯಾದಂಥ ಸಚಿನ್ ಬನ್ಸಲ್ ಅವರ ಜೊತೆ ಸೇರಿ ಈ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಇದೊಂದು ಇ ಕಾಮರ್ಸ್ ಕಂಪನಿ, ಸೊ ವಾಣಿಜ್ಯ ಕಂಪನಿ ಆಗುತ್ತೆ. ಇ ಕಾಮರ್ಸ್ ಕಂಪನಿ ಇದು 2007ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಮುಂದೆ 2018ರಲ್ಲಿ ಈ ಕಂಪನಿಯ ಬಹುಪಾಲು ಷೇರುಗಳನ್ನು ಸೊ ಅಮೆರಿಕಾದ ವಾಲ್ಮಾರ್ಟ್ ಕಂಪನಿ ಖರೀದಿ ಮಾಡುತ್ತೆ. ಸೊ ಇವಾಗ ಪ್ರೆಸೆಂಟ್ 2024ರಲ್ಲಿ ಈ ಕಂಪನಿಯಿಂದ ಬಿನ್ನಿ ಬನ್ಸಲ್, ಒನ್ ಆಫ್ ದ ಫೌಂಡರ್ ಯಾರು ಬಿನ್ನಿ ಬನ್ಸಲ್ ಕೂಡ ಇವಾಗ ಹೊರಗಡೆ ಬಂದಿದ್ದಾರೆ. ತಮ್ಮ ಆಡಳಿತ ಮಂಡಳಿಗೆ ರಾಜೀನಾಮೆನ ಸಲ್ಲಿಸಿ ಅವರು ಕೂಡ ಹೊರಗಡೆ ಬಂದಿದ್ದಾರೆ. ಇನ್ನು ಅಮೆಜಾನ್ ಕಂಪನಿ ಯಾರು ಅದರ ಫೌಂಡರ್? ಜೆಫ್ ಬೆಜೋಸ್. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಕೂಡ ತಾವು ನೆನ್ಪಿಟ್ಕೋಬೇಕು. ಫ್ಲಿಪ್ಕಾರ್ಟ್ ಆ್ಯಂಡ್ ಅಮೆಜಾನ್ ಮೋಸ್ಟ್ ಪ್ರೊಬ್ಯಾಬ್ಲಿ ಎವ್ರಿ ಒನ್ ಯೂಸಸ್ ದೋಸ್ 2 ಇಂಪಾರ್ಟೆಂಟ್ ಇ ಕಾಮರ್ಸ್ ವೆಬ್ಸೈಟ್ಸ್. ಸೊ ದಟ್ಸ್ ವೈ. ಸೊ ಯಾರಾದರ ಫೌಂಡರ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ.
ಮುಂದಿನ ಪ್ರಶ್ನೆ, ಪ್ರಸ್ತುತ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು ಅಂತ. ಇದು ಆವಾಗವಾಗ ಚೇಂಜಸ್ ಆಗ್ತಾ ಹೋಗುತ್ತೆ. ಪ್ರೋಬ್ಸ್ ಎವ್ರಿ ಇಯರ್ ಒಂದು ಲಿಸ್ಟ್ ಅನ್ನು ಬಿಡುಗಡೆ ಮಾಡುತ್ತೆ. ಸೊ ಇದು ಆವಾಗವಾಗ ಫ್ಲಕ್ಚುಯೇಟ್ ಆಗ್ತಾ ಹೋಗುತ್ತೆ. ಕೆಲವೊಂದು ಬಾರಿ ಎಲಾನ್ ಮಸ್ಕ್ ಇರ್ತಾರೆ, ಕೆಲವೊಂದು ಬಾರಿ ವಾರನ್ ಬಫೆಟ್ ಬರ್ತಾರೆ ಲಿಸ್ಟಲ್ಲಿ ಟಾಪಲ್ಲಿ. ಹಾಗಾಗಿ ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ಸದ್ಯಕ್ಕೆ ಯಾರಿದ್ದಾರೆ ಅಂತಂದರೆ ಆಯ್ಕೆ 3 ಆಗುತ್ತೆ. ಬರ್ನಾರ್ಡ್ ಅರ್ನಾಲ್ಟ್ ಅವರು ಪ್ರಸ್ತುತ ಜಗತ್ತಿನ ಶ್ರೀಮಂತ ವ್ಯಕ್ತಿ. ಸೊ ಟಿಲ್ ಟುಡೇ ಎಲಾನ್ ಮಸ್ಕ್ ಅವರು ಇದ್ರು. ಸೊ ಹೊಸ ಲಿಸ್ಟ್ ಪ್ರಕಾರ ಬರ್ನಾರ್ಡ್ ಅರ್ನಾಲ್ಟ್ ಅವರು ಇರ್ತಾರೆ. ಸೊ ಇದೊಂದು ಉತ್ಪನ್ನ ತಯಾರಕ ಸಂಸ್ಥೆ ಇದೆ, ಐಷಾರಾಮಿ ಉತ್ಪನ್ನ ತಯಾರಕ ಸಂಸ್ಥೆ LVMH. ಆ ಒಂದು ಕಂಪನಿಯ CEO ಆಗ್ತಾರೆ ಬರ್ನಾರ್ಡ್ ಅರ್ನಾಲ್ಟ್ ಅವರು. ಸೊ ಅವರು ಪ್ರಸ್ತುತ ಜಗತ್ತಿನ ಅತಿ ಶ್ರೀಮಂತ ವ್ಯಕ್ತಿ ಆಗ್ತಾರೆ. ಇನ್ನು ಎಲಾನ್ ಮಸ್ಕ್ ಸೆಕೆಂಡ್ ಪ್ಲೇಸ್ನಲ್ಲಿ ಇದ್ದಾರೆ. ಅವರು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಕೆಲವೊಂದು ಬಾರಿ ಫ್ಲಕ್ಚುಯೇಟ್ ಆಗುತ್ತೆ. ಇನ್ನು ಇವತ್ತಿನ ಒಂದು ವಾಕ್ಯದ ಪ್ರಚಲಿತ ಘಟನೆಗಳು. ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ ಸಂಸ್ಥೆ ಏನಿದೆ, ತೋಟಗಾರಿಕಾ ಪದ್ಧತಿ ಚಿಕಿತ್ಸೆ ಮೂಲಕ ಮಾನಸಿಕ ಅಸ್ವಸ್ಥರನ್ನು ಗುಣ ಮಾಡುವಂತಹ ಒಂದು ವಿಧಾನವನ್ನು ಕಂಡುಕೊಂಡಿದೆ ಕರ್ನಾಟಕದಲ್ಲಿ. ಇನ್ನು ಎರಡನೇದಾಗಿ, ರಕ್ಷಣಾ ಸಾಮಗ್ರಿ ರಫ್ತಿನಲ್ಲಿ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಭಾರತ ಜಾಗತಿಕವಾಗಿ ಮೊದಲೇ ಬಾರಿಗೆ 25ನೇ ಸ್ಥಾನವನ್ನು ಪಡ್ಕೊಂಡಿದೆ. ಜಾಗತಿಕ ಲಿಸ್ಟ್ನಲ್ಲಿ ಟಾಪ್ 25 ನೇಷನ್ಸ್ನಲ್ಲಿ ಭಾರತ 25ನೇ ಸ್ಥಾನದಲ್ಲಿದೆ. ಇನ್ನು ಮೂರನೇದಾಗಿ, ಕಾಂತರಾಜು ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಕರ್ನಾಟಕದ ಸಾಮಾಜಿಕ ಹಾಗೂ ಶೈಕ್ಷಣಿಕ ವರದಿ ಅಂದರೆ ಜಾತಿ ಗಣತಿ ಅಂತ ಕೂಡ ಕರೀತಾರೆ. ಜಾತಿ ಗಣತಿ ಅಥವಾ ಸಾಮಾಜಿಕ ಹಾಗೂ ಶೈಕ್ಷಣಿಕ ವರದಿಯ ಅಧ್ಯಕ್ಷರಿದ್ದಾರೆ. ಸೊ ಪ್ರಸ್ತುತ ಕರ್ನಾಟಕದ CM ಯಾರಿದ್ದಾರೆ ಅಂತಂದರೆ ಸಿದ್ದರಾಮಯ್ಯನವರು. ಸೊ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅಂತಂದರೆ, ಈ ಒಂದು ವರದಿಯ ಅಂಶಗಳನ್ನು ನಾವು ಅಳವಡಿಸ್ತೀವಿ, ಸದ್ಯದಲ್ಲೇ ವರದಿಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ತಗೊಂಡು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ. ಸೊ ಇದರ ಅಧ್ಯಕ್ಷರು ಜಾತಿ ಗಣತಿ ಅಂತಲೂ ಪ್ರಶ್ನೆ ಬರ್ಬೋದು, ಅಥವಾ ಸಾಮಾಜಿಕ ಹಾಗೂ ಶೈಕ್ಷಣಿಕ ವರದಿ ಅಂತ ಕೂಡ ಆದರೂ ಕ್ವಶನಲ್ಲಿ ಕೇಳಿದ್ರೆ ಎರಡೂ ಕೂಡ ಒಂದೇ. ಅದರ ಅಧ್ಯಕ್ಷರು ಕಾಂತರಾಜು ಇರ್ತಾರೆ. ಹಾಗೆ ಕರ್ನಾಟಕ ಇತ್ತೀಚೆಗೆ ಝೇಂಕಾರ್ ಅನ್ನುವಂತಹ ಒಂದು ಜೇನುತುಪ್ಪದ ಬ್ರ್ಯಾಂಡನ್ನು ಬಿಡುಗಡೆ ಮಾಡುತ್ತೆ. ಸೊ ಆ ಒಂದು ಬ್ರ್ಯಾಂಡ್ ಅಡಿಯಲ್ಲಿ ಜೇನುತುಪ್ಪವನ್ನು ಬಿಡುಗಡೆ ಮಾಡುತ್ತೆ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟೆಲ್ಲವನ್ನು ಕೂಡ ತಾವು ಗಮನವನ್ನು ಕೊಡಬೇಕಾಗುತ್ತೆ. ಸೊ ಇಷ್ಟು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ನ ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮಲ್ಲಿ ಕೂಡ ಜಾಯಿನ್ ಟು ಲರ್ನ ಫಾಲೋ ಮಾಡಿ. ಹಾಗೆ ಜಾಯಿನ್ ಟು ಲರ್ನ ಅಫಿಷಿಯಲ್ ಆ್ಯಪ್ ಕೂಡ ಅವೈಲೇಬಲ್ ಇರುತ್ತೆ, ನಿಮ್ಮ ಪ್ಲೇಸ್ಟೋರ್ಗೆ ಹೋಗಿ ಚೆಕ್ ಮಾಡ್ಕೋಬೋದು. ಸೊ ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ 2023 ಹಾಗೂ 2024 ಪ್ರಚಲಿತ ಘಟನೆಗಳ ನೋಟ್ಸ್ ಆ್ಯಂಡ್ ಟೆಸ್ಟ್. ಸೊ ಪ್ರಚಲಿತ ಘಟನೆಗಳ ನೋಟ್ಸ್ ಆ್ಯಂಡ್ ಟೆಸ್ಟ್ 2 ಇಯರ್ಗಳ ನೋಟ್ಸ್ ಆ್ಯಂಡ್ ಟೆಸ್ಟ್ ಅವೈಲೇಬಲ್ ಇರುತ್ತೆ. ಸೊ ಜಾಯಿನ್ ಟು ಲರ್ನ್ ಆ್ಯಪನ್ನು ಚೆಕ್ ಮಾಡಿಕೊಂಡು ಈ ಒಂದು ಟೆಸ್ಟನ್ನು ಕೂಡ ತಾವು ಅಟೆಂಡ್ ಮಾಡ್ಬೋದು, ನೋಟ್ಸನ್ನು ಕೂಡ ತಾವು ರೆಫರ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.